ಹೇ ಗೈಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಝೂಮ್ H1n ಆಡಿಯೋ ರೆಕಾರ್ಡರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ನೀವೇನಾದರೂ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಇಲ್ಲ ವಾಯ್ಸ್ ಓವರ್ ರೆಕಾರ್ಡ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ವಾಯ್ಸ್ ರೆಕಾರ್ಡರ್ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಇದರಲ್ಲಿ ಏನೇನು ಆಪ್ಷನ್ ಇದೆ, ಹೇಗೆಲ್ಲ ವರ್ಕ್ ಆಗುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಮೊದಲಿಗೆ ಬಾಕ್ಸಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ಆಡಿಯೋ ರೆಕಾರ್ಡರ್ ಡಿವೈಸ್ ಇದೆ. 2 AAA ಸೈಜ್ ಬ್ಯಾಟ್ರಿ ಕೊಟ್ಟಿದ್ದಾರೆ. ಯೂಸರ್ ಮ್ಯಾನುವಲ್ ಕೊಟ್ಟಿದ್ದಾರೆ. ಜೊತೆಗೆ 2 ಆಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ನಿಮಗೆ ಇಲ್ಲಿ ಫ್ರೀಯಾಗಿ ಸಿಗ್ತಾ ಇದೆ. ಮೈಕ್ರೋ SD ಕಾರ್ಡ್ ಹಾಗೂ ನಾಯ್ಸ್ ಕ್ಯಾನ್ಸಲೇಷನ್ ಸ್ಪಾಂಜ್ ನಾವು ಸಪ್ರೇಟಾಗಿ ತೊಗೊಳ್ಬೇಕಾಗುತ್ತೆ. ಅದು ಈ ಬಾಕ್ಸ್ ಜೊತೆ ಬರೋದಿಲ್ಲ. ಆನ್ಲೈನಲ್ಲಿ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೊಂಡು ಈ ಲೈಸೆನ್ಸ್ ಕೀ ಹಾಕಿದ್ರೆ ನಿಮಗೆ ವರ್ಕ್ ಆಗುತ್ತೆ. ಓಕೆ, ಓವರ್ ಆಲ್ ಡಿವೈಸ್ ನೋಡಿ ಈ ಥರ ಕಾಣುತ್ತೆ. 60 ಗ್ರಾಮ್ಸ್ ವೆಯ್ಟ್ ಇದೆ. ತುಂಬ ಹ್ಯಾಂಡಿ, ಕಂಫರ್ಟಬಲ್ ಆಗಿದೆ. ನಿಮಗೆ ವೆಯ್ಟ್ ಫೀಲ್ ಆಗೋದೇ ಇಲ್ಲ. ತುಂಬ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಡಿವೈಸ್ ಪ್ಲಾಸ್ಟಿಕ್ ಕ್ವಾಲಿಟಿ ಓಕೆ ಅಂತ ಹೇಳ್ಬೋದು. ಬಟನ್ಗಳು ತುಂಬ ಚಿಕ್ಕದಾಗಿ ರೆಸ್ಪಾನ್ಸಿವ್ ಆಗಿದೆ. ಓವರ್ ಆಲ್ ಒಂದು ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ಮೇಲ್ಗಡೆ ನೋಡ್ಬೋದು 2 ಮೈಕ್ರೋಫೋನ್ ಇದೆ. ರೈಟ್ ಸೈಡಲ್ಲಿ ಲೈನ್ ಇನ್ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕ್ಯಾಮ್ರಾಗೆ ಲೈನ್ ಔಟ್ಪುಟ್ ಕನೆಕ್ಟ್ ಮಾಡ್ಕೊಬೋದು. ಲ್ಯಾಪಲ್ ಮೈಕ್ ಇಲ್ಲ ಕಾಲರ್ ಮೈಕ್ ಇದ್ದರೆ ನೀವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಇಲ್ಲಿ ನಿಮ್ಮ ಮೈಕ್ರೋಫೋನ್ ಜಾಕ್ TS ಹಾಗೂ TRS ಮಾತ್ರನೇ ಯೂಸ್ ಮಾಡೋಕ್ಕಾಗುತ್ತೆ. TRRS ಜಾಕ್ ಇದ್ದರೆ ನೀವು ಒಂದು ಸಪ್ರೇಟಾಗಿ ಅಡಾಪ್ಟರ್ ತೊಗೊಳ್ಬೇಕಾಗತ್ತೆ. ಹಾಗೆ ಅದ್ರ ಕೆಳಗಡೆ ಮೈಕ್ರೋ SD ಕಾರ್ಡ್ ಸ್ಲಾಟ್ ಇದೆ. ಅಪ್ ಟು 32 GB ನೀವು ಇಲ್ಲಿ ಯೂಸ್ ಮಾಡ್ಬೋದು. ಇಲ್ಲಿ ನಿಮಗೆ ಆಡಿಯೋ ಫೈಲ್ನ ಡಿಲೀಟ್ ಮಾಡುವಂಥ ಬಟನ್ ಇದೆ. ಹಾಗೆ ಅದರ ಕೆಳಗಡೆ ಡಿವೈಸ್ನ ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡುವಂಥ ಬಟನ್ ಇದೆ. ಹಾಗೆ ಕೆಳಗಡೆ ಮೈಕ್ರೋ USB ಸ್ಲಾಟ್ ಇದೆ. ನೀವೇನಾದರೂ ಲಾಂಗ್ ಅವರ್ಸ್ ವಾಯ್ಸ್ ಓವರ್ ರೆಕಾರ್ಡ್ ಮಾಡ್ತಿದ್ದೀರಾ ಅಂತಾದರೆ ಮೈಕ್ರೋ USB ಕನೆಕ್ಟ್ ಮಾಡಿ ರೆಕಾರ್ಡ್ ಮಾಡ್ಬೋದು. ಆಗ ನಿಮಗೆ ಬ್ಯಾಟ್ರಿ ಅವಶ್ಯಕತೆ ಇರೋದಿಲ್ಲ. ಹಾಗೆ ನಿಮ್ಮ PC ಫೈಲ್ ಶೇರ್ ಮಾಡ್ಕೋಬೋದು. ಈ ಲೆಫ್ಟ್ ಸೈಡಲ್ಲಿ ಲೈನ್ ಔಟ್ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಆಡಿಯೋ ರೆಕಾರ್ಡ್ ಮಾಡೋವಾಗಲೇ ಔಟ್ಪುಟ್ ಹೇಗಿದೆ ಅಂತ ನೀವು ಹೆಡ್ಫೋನ್ ಮೂಲಕ ಕೇಳಿಸ್ಕೊಬೋದು. ನೆಕ್ಸ್ಟ್ ವಾಲ್ಯೂಮ್ ರ್ಯಾಕರ್ ಇದೆ. ಔಟ್ಪುಟ್ ಆಡಿಯೋನ ಕೇಳುವಾಗ ವಾಲ್ಯೂಮ್ನ ಕಮ್ಮಿ ಹಾಗೂ ಜಾಸ್ತಿ ಮಾಡ್ಕೊಬೋದು. ಬ್ಯಾಕ್ ಸೈಡಲ್ಲಿ ಸ್ಕ್ರೂ ತೆಟ್ ಕೊಟ್ಟಿದ್ದಾರೆ. ಟ್ರೈಪಾಡ್ಗೆ ಬೇಕು ಅಂದರೆ ನೀವು ಇಲ್ಲಿ ಸೆಟ್ ಮಾಡ್ಕೊಬೋದು. ಹಾಗೆ ಇಲ್ಲಿ AAA ಸೈಜ್ 2 ಬ್ಯಾಟ್ರಿ ಹಾಕಬೇಕಾಗುತ್ತೆ. ಓಕೆ, ಈಗ ಡಿವೈಸ್ ಆನ್ ಮಾಡ್ತಾ ಇದ್ದೀನಿ. ಏನೇನು ಫಂಕ್ಷನ್ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ಬಟನ್ನ ಡೌನ್ ಪ್ರೆಸ್ ಮಾಡಿಟ್ಕೊಂಡ್ರೆ ಆನ್ ಆಗುತ್ತೆ. ಅದೇ ರೀತಿ ಡೌನ್ ಪ್ರೆಸ್ ಮಾಡಿಟ್ಕೊಂಡ್ರೆ ಆಫ್ ಆಗುತ್ತೆ. ನೋಡಿ, ಆನ್ ಆದಮೇಲೆ ಈ ರೀತಿ ಬರುತ್ತೆ. LCD ಕ್ವಾಲಿಟಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ಆಡಿಯೋ ಫೈಲ್ ನೇಮ್ ತೋರಿಸುತ್ತೆ. ಹಾಗೆ ಬ್ಯಾಟ್ರಿ ಇಂಡಿಕೇಶನ್ ತೋರಿಸ್ತಾ ಇದೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಓವರ್ ಆಲ್ ಎಷ್ಟು ಡ್ಯೂರೇಷನ್ ನೀವು ರೆಕಾರ್ಡ್ ಮಾಡ್ಬೋದು ಅನ್ನೋದು ಟೈಮಿಂಗ್ಸ್ ತೋರಿಸ್ತದೆ. ಹಾಗೆ ಇಲ್ಲಿ ನೀವು ಆಡಿಯೋ ಲೆವೆಲ್ ಮೀಟರ್ನ ನೋಡ್ಬೋದು. ಹಾಗೆ ಕೆಳಗಡೆ ನಿಮಗೆ 4 ಆಪ್ಷನ್ ಬಟನ್ ಇದೆ. ಫಸ್ಟ್ ಒನ್ ಆಡಿಯೋ. ಇಲ್ಲಿ ನಿಮಗೆ ವೇವ್ ಹಾಗೂ MP3 ಫಾರ್ಮ್ಯಾಟ್ನ ಡಿಫ್ರೆಂಟ್ ಬಿಟ್ ರೇಟಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ. ಇಲ್ಲಿ ನಾನು MP3 ಫಾರ್ಮ್ಯಾಟ್ ಡಿಫ್ರೆಂಟ್ ಬಿಟ್ ರೇಟ್ ಚೂಸ್ ಮಾಡಿದಾಗೆ ಇಲ್ಲಿ ಟೈಮಿಂಗ್ಸು ಚೇಂಜ್ ಆಗ್ತಾ ಇರುತ್ತೆ. MP3 ಒಂದು ಕಂಪ್ರೆಸ್ಡ್ ಫಾರ್ಮ್ಯಾಟ್. ನಿಮಗೆ ಇಲ್ಲಿ ಆಡಿಯೋ ಕ್ವಾಲಿಟಿ ಕಂಪ್ರೆಸ್ ಆಗಿ ಬರುತ್ತೆ. ಆಬ್ವಿಯಸ್ಲಿ ಫೈಲ್ ಸೈಜ್ ಕೂಡ ಕಮ್ಮಿನೇ ಬರುತ್ತೆ. ನಿಮ್ಮ ವೀಡಿಯೋಗೆ ಒಂದು ಹೈ ಕ್ವಾಲಿಟಿ ಆಡಿಯೋ ಬೇಕು ಅಂತ ಹೇಳಿದ್ರೆ ವೇವ್ ಫಾರ್ಮ್ಯಾಟ್ ಚೂಸ್ ಮಾಡಿ. ನೀವೇನಾದರೂ ಸ್ಪೆಷಲ್ ಎಫೆಕ್ಟ್ಸ್ನ ಯೂಸ್ ಮಾಡ್ತೀರಾ ಪೋಸ್ಟ್ ಎಡಿಟಿಂಗಲ್ಲಿ ಅಂತ ಹೇಳಿದ್ರೆ ನೀವು ಹೈಯರ್ ಫ್ರೀಕ್ವೆನ್ಸಿನ ಚೂಸ್ ಮಾಡ್ಕೊಳ್ಳಿ. ಸೆಕೆಂಡ್ ಆಪ್ಷನ್ ಬಂದು ಲೋ ಕಟ್. ಇದು ಎಸ್ಪೆಷಲಿ ನೀವೇನಾದರೂ ಡೈಲಾಗ್ ರೆಕಾರ್ಡ್ ಮಾಡ್ತಿದ್ದೀರ ಅಂತ ಹೇಳಿದ್ರೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಯೂಶ್ವಲಿ ಹ್ಯೂಮನ್ ವಾಯ್ಸ್ ಬಂದು ಬಿಲೋ 80 Hz ಹೋಗೋದಿಲ್ಲ. ಬಿಲೋ 80 Hz ಇರೋವಂಥ ಫ್ರೀಕ್ವೆನ್ಸಿ ನಾಯ್ಸ್ ಹಂಬಲ್ಲೆಲ್ಲ ಕಟ್ ಆಗುತ್ತೆ. ನೀವು ಔಟ್ಡೋರ್ ಸೌಂಡ್ ರೆಕಾರ್ಡಿಂಗ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆಗ ನಿಮಗೆ ಎಷ್ಟು ಫ್ರೀಕ್ವೆನ್ಸಿ ಬೇಕೋ ಅಷ್ಟು ಫ್ರೀಕ್ವೆನ್ಸಿ ಸೆಟ್ ಮಾಡ್ಕೊಳ್ಳಿ. ಆಗ ನಿಮಗೆ ವಿಂಡ್ ನಾಯ್ಸ್ ತುಂಬಾ ರೆಡ್ಯೂಸ್ ಆಗುತ್ತೆ. ಥರ್ಡ್ ಆಪ್ಷನ್ ಬಟನ್ ಬಂದು ಲಿಮಿಟರ್. ಇಲ್ಲಿ ನೀವು ಆಡಿಯೋ ಮೀಟರ್ ನೋಡ್ತಿರ್ಬೋದು. -6 ಆ್ಯಂಡ್ ಎಬೋವ್ ಹೋದರೆ ನಿಮಗೆ ಆಡಿಯೋ ಡಿಸ್ಟ್ರಾಕ್ಷನ್ ಆಗುತ್ತೆ, ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಟೈಮಲ್ಲಿ ನೀವು ಆಡಿಯೋ ಲಿಮಿಟರ್ನ ಆನ್ ಮಾಡಿಕೊಂಡ್ರೆ ಬಿಲೋ -6 ಇರೋ ಹಾಗೆ ಅದು ಕಂಟ್ರೋಲ್ ಮಾಡುತ್ತೆ. ಹಾಗೆ ಕೆಲವೊಂದು ಸಲ ಬ್ಯಾಕ್ಗ್ರೌಂಡ್ ನಾಯ್ಸ್ ಕೂಡ ನಿಮಗೆ ರೈಸ್ ಆಗುತ್ತೆ. ಅದರಿಂದ ನೀವು ಒಂದು ಕಂಟ್ರೋಲ್ಡ್ ಏರಿಯಾದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನೀವು ಇದನ್ನ ಆಫ್ ಮಾಡೋದೇ ಬೆಟರ್. ಹಾಗೆ ಫೋರ್ತ್ ಆಪ್ಷನ್ ಬಟನ್ ಬಂದು ಆಟೋ ಲೆವೆಲ್. ಇದನ್ನು ನೀವೇನಾದರೂ ಆನ್ ಮಾಡಿಕೊಂಡ್ರೆ ಇಲ್ಲಿ ಮೇಲ್ ಕೊಟ್ಟಿರುವಂಥ ಮ್ಯಾನ್ಯಲ್ ಕಂಟ್ರೋಲ್ ನಾಬ್ ಏನಿದೆ ಇದನ್ನು ಡಿಸೇಬಲ್ ಮಾಡುತ್ತೆ. ಔಟ್ಡೋರಲ್ಲಿ ನೀವು ಸೌಂಡ್ ರೆಕಾರ್ಡ್ ಮಾಡುವಾಗ ನೀವು ಮ್ಯಾನ್ಯಲ್ ಆಗಿ ಯಾವಾಗಲೂ ನೀವು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನೀವು ಆಟೋ ಲೆವೆಲ್ನ ಆನ್ ಮಾಡ್ಕೊಬೋದು. ಹಾಗೆ ಇಲ್ಲೊಂದು ರೆಡ್ ಬಟನ್ ಇದೆ. ಇದನ್ನು ಪ್ರೆಸ್ ಮಾಡೋದ್ರಿಂದ ನಿಮ್ಮ ಆಡಿಯೋ ರೆಕಾರ್ಡರ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಅದನ್ನೇ ಮತ್ತೆ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ನೀವು ರೆಕಾರ್ಡ್ ಮಾಡಿರುವಂಥ ಆಡಿಯೋನ ನೀವು ಪ್ಲೇ ಮಾಡಿ ಕೇಳಿಸ್ಕೊಬೇಕು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಪ್ಲೇ ಬಟನ್ ಕೊಟ್ಟಿದ್ದಾರೆ. ಹಾಗೆ ನೀವು ಪ್ರೀವಿಯಸ್ ಫೈಲ್ನ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಇರೋ ಬಟನ್ ಮೂಲಕ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಒನ್ ಮೋರ್ ಇಂಟ್ರೆಸ್ಟಿಂಗ್ ಫೀಚರ್ ಏನಿದೆ ಇದರಲ್ಲಿ ಅಂತ ಹೇಳಿದ್ರೆ
ನೀವು ಆಡಿಯೋ ಪ್ಲೇ ಮಾಡುವಾಗ ನಿಮ್ಗೆ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂತ ಅನಿಸಿದ್ರೆ ನೀವು ಅಲ್ಲಿ ಮಾರ್ಕ್ ಕ್ಲಿಕ್ ಮಾಡಿದ್ರೆ ನೀವು ಪೋಸ್ಟ್ ಎಡಿಟಿಂಗಲ್ಲಿ ನಿಮಗೆ ಆ ಮಾರ್ಕ್ ಆಪ್ಷನ್ ತೋರಿಸುತ್ತೆ. ಓಕೆ, ಈಗ ಸೆಟ್ಟಿಂಗ್ ಆಪ್ಷನ್ ಹೇಗೆ ಅಂತ ನೋಡೋಣ. ಪವರ್ ಆನ್ ಬಟನ್ ಹಾಗೂ ಡಿಲೀಟ್ ಬಟನ್ ಎರಡು ಒಟ್ಟಿಗೆ ಪ್ರೆಸ್ ಮಾಡಿ, ಆಗ ನಿಮಗೆ ಸೆಟ್ಟಿಂಗ್ಸ್ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ನೀವು ಡೇಟ್ ಸೆಟ್ ಮಾಡ್ಕೊಬೋದು. ಒಂದು ಸಾರಿ ಸೆಟ್ ಮಾಡಿಬಿಟ್ರೆ ಅದು ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಹಾಗೆ ತಗೊಳ್ತಾ ಇರುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ LCD ಬ್ಯಾಕ್ಲೈಟ್, ಟೈಮ್ ಡ್ಯೂರೇಷನ್ನ ನೀವು ಸೆಟ್ ಮಾಡ್ಕೊಬೋದು, ಹಾಗೆ ಕಾಂಟ್ರಾಸ್ಟ್ನ ಸೆಟ್ ಮಾಡ್ಕೊಬೋದು. ಇಲ್ಲಿ ನೋಡಿ ರೆಕಾರ್ಡಿಂಗ್ ಸೆಟ್ಟಿಂಗಲ್ಲಿ ಹೋಗಿ ನೀವು ಫೈಲ್ ನೇಮಿಂಗ್ ಆಪ್ಷನ್ನ ನೀವು ಇಲ್ಲಿ ಚೇಂಜ್ ಮಾಡ್ಕೊಬೋದು. ಮೆಮೊರಿ ಕಾರ್ಡ್ನ ಫಾರ್ಮೆಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಆಪ್ಷನ್ನ ಚೂಸ್ ಮಾಡ್ಕೊಬೋದು. ಹಾಗೆ ಕೆಳಗಡೆ ಒಂದು ಚಿಕ್ಕದಾಗಿ ಮೋನೋ ಸ್ಪೀಕರ್ ಕೊಟ್ಟಿದ್ದಾರೆ. ನೀವು ರೆಕಾರ್ಡ್ ಮಾಡಿರೋಂಥ ಆಡಿಯೋ ಔಟ್ಪುಟ್ ಲೆವೆಲ್ನ ಕೇಳಿಸ್ಕೋಬೋದು, ಬಟ್ ಸ್ಪೀಕರ್ ಕ್ವಾಲಿಟಿನ ಬೆಟರ್ ಆಗಿರ್ಬೋದಿತ್ತು ಅಂತ ಅನಿಸ್ತಿದೆ. ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ನೀವು ಕೇಳೋದಾದರೆ, ಈಗ ನೀವು ನೋಡ್ತಾ ಇರೋಂಥ ವೀಡಿಯೋದಲ್ಲಿ ಬರೋಂಥ ಪೂರ್ತಿ ಆಡಿಯೋ ಈ ರೆಕಾರ್ಡರಲ್ಲೇ ರೆಕಾರ್ಡ್ ಮಾಡಿರೋದು. ಓವರಾಲ್ ಈ ಡಿವೈಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ ಆಗಿರ್ಬೋದು, ಇಲ್ಲ ನೀವು ಯೂಟ್ಯೂಬ್ ವೀಡಿಯೋಸ್ ಮಾಡ್ತಿರ್ಬೋದು, ಇಲ್ಲ ವಾಯ್ಸ್ ಓವರ್ ರೆಕಾರ್ಡ್ ಮಾಡಬೇಕು ಅಂತ ಹೇಳಿರ್ಬೋದು. ಸೊ ವಿತಿನ್ ಅ ಬಜೆಟಲ್ಲಿ ಸಿಗುವಂಥ ಒನ್ ಆಫ್ ದ ಬೆಸ್ಟ್ ಆಡಿಯೋ ರೆಕಾರ್ಡರ್ ಡಿವೈಸ್ ಅಂತ ಹೇಳ್ತೀನಿ. ಇದನ್ನು ನಾನು ಅಮೆಝಾನಲ್ಲಿ 5500ಗೆ ಪರ್ಚೇಸ್ ಮಾಡಿದ್ದೆ. ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಓಕೆ, ದಟ್ಸ್ ಇಟ್ ಗೈಸ್. ಈ ಡಿವೈಸ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.